ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ, ಟಿ ಡಿಸ್ಟ್ರಿಬ್ಯೂಷನ್ಸ್ ಮೇಲೆ. ಸೊ ಕ್ವಶನ್ ಏನ್ ಹೇಳ್ತಾ ಇರೋದು, ಎ ರ್ಯಾಂಡಮ್ ಸ್ಯಾಂಪಲ್ ಆಫ್ 10 ಬಾಯ್ಸ್ ಹ್ಯಾಡ್ ದ ಫಾಲೋಯಿಂಗ್ ಐ ಕ್ಯೂ ಅಂತ ಅಂದ್ರೆ 10 ಬಾಯ್ಸ್ ಗಳನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ, ಅವರ ಐ ಕ್ಯೂ ಗಳನ್ನ ನೋಟ್ ಮಾಡ್ತಾ ಇದ್ದಾರೆ. ಐ ಕ್ಯೂ ಅಂದ್ರೆ ಏನು? ಇಂಟೆಲಿಜೆಂಟ್ ಕೋಎಫಿಷಿಯಂಟ್, ಸರಿನಾ? 70, 120, 110, 101, 88, 83, 95, 98, 107, 100, ಸರಿನಾ? 10 ಜನದ್ದು ಕೂಡ ನೋಟ್ ಮಾಡಿದ್ದಾರೆ. ಡೂ ದಿಸ್ ಡೇಟಾ ಸಪೋರ್ಟ್ ದ ಅಸಂಪ್ಷನ್ ಆಫ್ ಎ ಪಾಪ್ಯುಲೇಷನ್ ಮೀನ್ ಐ ಕ್ಯೂ ಆಫ್ 100 ಅಂತ ಅಂದ್ರೆ ಒಂದು ಆವರೇಜ್ ಆಗಿ ಮನುಷ್ಯ ಅಂತ ಬಂದಾಗ 100 ಐ ಕ್ಯೂ ಇರುತ್ತೆ ಆವರೇಜ್ ಪರ್ಸನ್ಗೆ. ಅಂತ ಅಂದ್ರೆ ಚೆನ್ನಾಗಿ ಓದೋರು ಅಂತಲ್ಲ, ಫುಲ್ ಕಡಿಮೆ ಓದೋರು ಅಂತಲ್ಲ, ಆವರೇಜ್ ಆಗಿ ಓದೋರು ಅಂತಾನೆ ಅನ್ಕೊಳ್ಳಿ. ಸೊ ಅವ್ರಿಗೆ ಐ ಕ್ಯೂ ಎಷ್ಟಿರುತ್ತೆ? 100 ಅಂತ ತಗೊಂಡಿದ್ದಾರೆ. ಅಟ್ 5% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ ನಾವೇನ್ ಮಾಡಬೇಕು? ಅಸಂಪ್ಷನ್ ಅನ್ನ ಕರೆಕ್ಟ್ ಇದೆಯೋ ಇಲ್ವೋ ಅಂತ ನಾವು ಹೇಳ್ತಾ ಹೋಗ್ಬೇಕಾಗತ್ತೆ. ಸೊ ನಮ್ದು ಫೈನಲ್ ಗೋಲ್ ಏನು ಅಂತಂದ್ರೆ ಸಿಂಪಲ್, ಟಿ ವ್ಯಾಲ್ಯೂ is equal to x bar minus mu whole divided by s into root of n ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಈ ಫಾರ್ಮುಲಾ ನೀಟಾಗಿ ನೆನ್ಪಿಟ್ಕೊಳ್ಳಿ. ಏನ್ ಫಾರ್ಮುಲಾ? t is equal to x bar minus mu whole divided by s into root n. ಸೊ ಇವಾಗ ಫಸ್ಟ್ ಕ್ವಶನ್ ಅಲ್ಲಿ ಏನೇನು ಕೊಟ್ಟಿದ್ದಾರೆ ಬರ್ಕೊಳ್ಳೋಣ. ಸೊಲ್ಯೂಷನ್, ಅವ್ರು ಹೇಳ್ತಾ ಇರೋದೇನು? 10 ಬಾಯ್ಸ್ ಗಳನ್ನ ನಾವು ಸೆಲೆಕ್ಟ್ ಮಾಡ್ಕೊಂಡಿದೀವಿ. ಸೊ n ವ್ಯಾಲ್ಯೂ is equal to 10. ಆಮೇಲೆ ಏನ್ ಹೇಳ್ತಾ ಇದ್ದಾರೆ? ಅಸಂಪ್ಷನ್ ಆಫ್ ಎ ಪಾಪ್ಯುಲೇಷನ್ ಮೀನ್ ಐ ಕ್ಯೂ ಆಫ್ 100. ಸೊ ಮ್ಯೂ ಇಸ್ ಈಕ್ವಲ್ ಟು 100 ಆಗಿರುತ್ತೆ, ಸರಿನಾ? ಅವರು ಅಸ್ಯೂಮ್ ಮಾಡಿರುವಂತದ್ದು. ನಾನೇನ್ ಕ್ಯಾಲ್ಕುಲೇಟ್ ಮಾಡಬೇಕು? ಫಸ್ಟ್ ಎಕ್ಸ್ ಬಾರ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಅದನ್ನ ಯೂಸ್ ಮಾಡಿಕೊಂಡು ನಾವು ಎಸ್ ವ್ಯಾಲ್ಯೂ ಅನ್ನ ಕೂಡ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಎಸ್ ವ್ಯಾಲ್ಯೂ ಆದ್ಮೇಲೆ ಟಿ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಿ ಕಂಪೇರ್ ಮಾಡಿ ಬರಿತಾ ಹೋಗ್ತೀವಿ, ಸರಿನಾ? ಎಸ್. ಸೊ ಈ ಟಿ ವ್ಯಾಲ್ಯೂ ಅವರೇ ಕೊಟ್ಟಿರ್ತಾರೆ 2.262 ಅಂತ, ಸರಿನಾ? ಇದು ಯಾವ ರೀತಿ ಬಂತು ಅಂತಂದ್ರೆ ವೆರಿ ಸಿಂಪಲ್. ನೋಡಿ, ಇಲ್ಲಿ 10 ಜನ ಬಾಯ್ಸ್ 40 ಇಲ್ಲಿ 10 - 1 ಅಂತ ಅಂದ್ರೆ ಎಷ್ಟು? 9. ಸೊ 9 ಡಿಗ್ರಿ ಆಫ್ ಫ್ರೀಡಮ್ಗೆ ಈ ಒಂದು ವ್ಯಾಲ್ಯೂ ಬಂದಿರುತ್ತೆ 2.262. ಗೊತ್ತಾಯ್ತಾ? ಟೋಟಲ್ ಎಷ್ಟಿರ್ತವೆ? -1, n - 1 ಆ ತರ. 10 - 1 ಅಂತಂದ್ರೆ 9 ಡಿಗ್ರಿ ಆಫ್ ಫ್ರೀಡಮ್ ಆಗಿರುತ್ತೆ. ಅದಕ್ಕೆ ವ್ಯಾಲ್ಯೂ ಎಷ್ಟು? 2.262. ಸೊ ಅದನ್ನ ಅವರೇ ಕೊಟ್ಟಿರ್ತಾರೆ. ಈಗ ನೋಡಿ, ಫಸ್ಟ್ ಎಕ್ಸ್ ಬಾರ್ ವ್ಯಾಲ್ಯೂ ಯಾವ ರೀತಿ ಕಂಡುಹಿಡಿಯೋದು? ಎಕ್ಸ್ ಬಾರ್ ಅಂತಂದ್ರೆ ಆವರೇಜ್ ಇದ್ದಂಗೆ, ಮೀನ್ ವ್ಯಾಲ್ಯೂನ. ಸೊ ಆವರೇಜ್ ಯಾವ ರೀತಿ ಕಂಡುಹಿಡಿತೀರಾ? ಅಷ್ಟನ್ನು ಕೂಡ ಒಂದ್ಸಲಿ ಆಡ್ ಮಾಡ್ತೀರಾ, ಡಿವೈಡ್ ಬೈ 10 ಮಾಡ್ತೀರಾ, ಸರಿನಾ? 70 + 120 + 110 + 101 + 88 + 83 + 95 + 98 + 107 + 100 ಹೋಲ್ ಡಿವೈಡೆಡ್ ಬೈ, ಸೊ ಹೋಲ್ ಡಿವೈಡೆಡ್ ಬೈ 10. ಯಾಕೆ? 10 ಬಾಯ್ಸ್ದು ನಾವು ವ್ಯಾಲ್ಯೂಸ್ ಅನ್ನ ಬರ್ದಿರೋದು. ಸೊ 10 ಇದೆಯಾ ನೋಡಿ, 1 2 3 4 5 6 7 8 9 10. ಸೊ ಕ್ಯಾಲ್ಕುಲೇಟರ್ ಅನ್ನ ಯೂಸ್ ಮಾಡ್ತಾ ಹೋಗೋಣ. ಫಸ್ಟ್ ನ್ಯೂಮರೇಟರ್ ಅನ್ನ ಆಡ್ ಮಾಡಿ. 70 + 120 + 110 + 101 + 88 + 83 + 95 + 98 + 107 + 100. ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ? 972 ಬಂತು. ಹೋಲ್ ಡಿವೈಡೆಡ್ ಬೈ 10. ಪ್ರತಿಯೊಂದು ಸ್ಟೆಪ್ ಅನ್ನು ಕೂಡ ನೀವು ಡಿಫೈನ್ ಮಾಡ್ತಾ ಹೋಗ್ಬೇಕಾಗತ್ತೆ, ಡೈರೆಕ್ಟ್ ಆಗಿ ವ್ಯಾಲ್ಯೂಗಳನ್ನ ಬರೀತಾ ಹೋಗ್ಬೇಡ್ರಿ, ಸರಿನಾ? ಸೊ ಎಕ್ಸ್ ಬಾರ್ ವ್ಯಾಲ್ಯೂ ಏನಾಗುತ್ತೆ? 97.2 ಆಗುತ್ತೆ, ಸರಿನಾ? 97.2. ಸೊ ಈಗ ನನಗೆ ಎಕ್ಸ್ ಬಾರ್ ವ್ಯಾಲ್ಯೂ ಗೊತ್ತಾಯ್ತು, ದಟ್ ಈಸ್ 97.2. ನೆಕ್ಸ್ಟ್ ಎಸ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಸೊ ಎಸ್ ವ್ಯಾಲ್ಯೂ ನಮಗೆ ಡೈರೆಕ್ಟ್ ಆಗಿ ಸಿಗಲ್ಲ, ಎಸ್ ಸ್ಕ್ವೇರ್ ವ್ಯಾಲ್ಯೂನ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಎಸ್ ಸ್ಕ್ವೇರ್ ವಿಲ್ ಬಿ ಈಕ್ವಲ್ ಟು 1 ಡಿವೈಡೆಡ್ ಬೈ n - 1 ಇಂಟು ಸಮೇಷನ್ ಆಫ್ xi minus x bar ಹೋಲ್ ಸ್ಕ್ವೇರ್, ಸರಿನಾ? ಇಲ್ಲಿ ನನಗೆ n ವ್ಯಾಲ್ಯೂ ಗೊತ್ತಿದೆ, ದಟ್ ಈಸ್ 10, ಮತ್ತೆ x ಬಾರ್ ವ್ಯಾಲ್ಯೂ ಈಗ ತಾನೇ ಕಂಡುಹಿಡ್ಕೊಂಡಿದೀವಿ 97.2. xi ಅಂತ ಅಂದ್ರೆ ಸಿಂಪಲ್, ಒಂದ್ಸಲಿ ಆ ಜಾಗಕ್ಕೆ 70 ಹಾಕ್ಬೇಕು. ನೆಕ್ಸ್ಟ್ 120 110 101 88 83 95 98 107 100. ಸೊ ಅಷ್ಟನ್ನು ಕೂಡ ಒಂದೊಂದ್ಸಲಿ ಹಾಕ್ಬಿಟ್ಟು ಸಮೇಷನ್ ಅಂದ್ರೇನು ಆಡ್ ಮಾಡ್ತಾ ಹೋಗ್ಬೇಕಾಗತ್ತೆ. ಸೊ ಪ್ರೊಸೀಡ್ ಆಗ್ತಾ ಹೋಗೋಣ, ನೀಟಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಎಸ್ ಸ್ಕ್ವೇರ್ ವಿಲ್ ಬಿ ಈಕ್ವಲ್ ಟು 1 ಬೈ n ವ್ಯಾಲ್ಯೂ ಎಷ್ಟಿರೋದು? 10 ಸ್ಟೂಡೆಂಟ್ಸ್ ಅಲ್ವಾ? ಸೊ 10 - 1 ಸಮೇಷನ್ xi ನಾವು ವ್ಯಾಲ್ಯೂ ನಾವು ಚೇಂಜ್ ಮಾಡ್ತಾ ಇರ್ತೀವಿ. ಎಕ್ಸ್ ಬಾರ್ ವ್ಯಾಲ್ಯೂ ಏನ್ ಬಂದಿದೆ? ನನಗೆ 97.2 ಬಂದಿದೆ. ಸೊ 97.2 ಹೋಲ್ ಸ್ಕ್ವೇರ್, ಗೊತ್ತಾಯ್ತಾ? ಸೊ ಎಸ್ ಸ್ಕ್ವೇರ್ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 1 ಡಿವೈಡೆಡ್ ಬೈ 10 - 1 ಅಂತಂದ್ರೆ ಎಷ್ಟಾಯ್ತು? 9 ಆಯ್ತು. ಸೊ ಈಗ ಒಂದೊಂದನ್ನೇ ನಾವು ಕ್ಯಾಲ್ಕುಲೇಟ್ ಮಾಡೋಣ. ಇಲ್ಲಿ ಟಿಕ್ ಮಾರ್ಕ್ ಅನ್ನ ಹಾಕೊಳ್ಳಿ, ಅವಾಗ ನಿಮಗೆ ಈಸಿಯಾಗಿ ಗೊತ್ತಾಗ್ತಾ ಹೋಗುತ್ತೆ ಯಾವ್ದಾಗಿದೆ ಅಂತ. ಸೊ 70 - 97.2 ಹೋಲ್ ಸ್ಕ್ವೇರ್ ಪ್ಲಸ್ 120 ಹಾಕ್ಬೇಕು ಇವಾಗ. ನೆಕ್ಸ್ಟ್ 120 - 97.2 ಹೋಲ್ ಸ್ಕ್ವೇರ್ ಪ್ಲಸ್ ನೆಕ್ಸ್ಟ್ ವ್ಯಾಲ್ಯೂ ಯಾವುದು? 110. ಸೊ 110 - 97.2 ಹೋಲ್ ಸ್ಕ್ವೇರ್. ನೆಕ್ಸ್ಟ್ ಪ್ಲಸ್ 101
ಸೊ 101 ಮೈನಸ್ 97.2 ಹೋಲ್ ಸ್ಕ್ವೇರ್ ಪ್ಲಸ್ ನೆಕ್ಸ್ಟ್ ಯಾವ್ದಿರೋದು 88. ಸೊ 88 ಮೈನಸ್ 97.2 ಹೋಲ್ ಸ್ಕ್ವೇರ್ ಪ್ಲಸ್ ನೆಕ್ಸ್ಟ್ ವ್ಯಾಲ್ಯೂ ಯಾವುದು 83. ಸೊ 83 ಮೈನಸ್ 97.2 ಹೋಲ್ ಸ್ಕ್ವೇರ್ ನೆಕ್ಸ್ಟ್ ಪ್ಲಸ್ 95. ಸೊ 95 ಮೈನಸ್ 97.2 ಹೋಲ್ ಸ್ಕ್ವೇರ್ ಪ್ಲಸ್ ನೆಕ್ಸ್ಟ್ ವ್ಯಾಲ್ಯೂ ಯಾವುದು 98. ಸೊ 98 ಮೈನಸ್ 97.2 ಹೋಲ್ ಸ್ಕ್ವೇರ್ ಪ್ಲಸ್ ಲಾಸ್ಟ್ ಎರಡು ಇರೋದು 107. ಸೊ 107 ಮೈನಸ್ 97.2 ಹೋಲ್ ಸ್ಕ್ವೇರ್ ಪ್ಲಸ್ ಲಾಸ್ಟ್ ಒನ್ ಯಾವ್ದು ಇರೋದು 100. ಸೊ 100 ಮೈನಸ್ 97.2 ಹೋಲ್ ಸ್ಕ್ವೇರ್. ಸೊ ಇದಷ್ಟು ಕೂಡ ನೀವು ಬರೀಲೇಬೇಕು ಪೇಪರಲ್ಲಿ. ಬರೀದಲ್ಲೇ ಸುಮ್ಮನೆ ನೀವು ಆನ್ಸರ್ ಅನ್ನ ಬರೀತೀರಾ ಅಂದ್ರೆ ಮಾರ್ಕ್ಸ್ ಕೊಡಲ್ಲ, ಸರಿನಾ? ಕ್ಯಾಲ್ಕುಲೇಟರ್ನ ಏನು ಕಲೋ ಮಾಡಿರೋದು ಆನ್ಸರ್ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಲಿ ಅಂತ, ಪೇಪರ್ ಅಲ್ಲಿ ಡೈರೆಕ್ಟ್ ಆಗಿ ಬರೀಲಿ ಅಂತ ಅಲ್ಲ, ಗೊತ್ತಾಯ್ತಾ? ಸೊ 1/9 ಹಂಗೆ ಇರಲಿ. ಇದಷ್ಟು ಕೂಡ ನಾವು ಇವಾಗ ಸಪ್ರೇಟ್ ಆಗಿ ಕ್ಯಾಲ್ಕುಲೇಟ್ ಮಾಡೋಣ. 70 ಮೈನಸ್ 97.2 ವ್ಯಾಲ್ಯೂ ಎಷ್ಟು ಬರುತ್ತೆ? ಮೈನಸ್ 27.2 ಹೋಲ್ ಸ್ಕ್ವೇರ್, ಸರಿನಾ? ಸ್ಕ್ವೇರ್ ಇರೋದ್ರಿಂದ ಹೋಲ್ ಸ್ಕ್ವೇರ್, ಆಮೇಲೆ ಸ್ಕ್ವೇರ್ ಅನ್ನ ಕ್ಯಾಲ್ಕುಲೇಟ್ ಮಾಡೋಣ. ನೆಕ್ಸ್ಟ್ 120 ಮೈನಸ್ 97.2. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ? 22.8 ಹೋಲ್ ಸ್ಕ್ವೇರ್ ಪ್ಲಸ್ 110 ಮೈನಸ್ 97.2. 110 ಮೈನಸ್ 97.2 12.8 ಹೋಲ್ ಸ್ಕ್ವೇರ್ ಆಗುತ್ತೆ. 12.8 ಹೋಲ್ ಸ್ಕ್ವೇರ್ ಪ್ಲಸ್ 101 ಮೈನಸ್ 97.2. 101 ಮೈನಸ್ 97.2 ವ್ಯಾಲ್ಯೂ ಎಷ್ಟಾಯಿತು? 3.8. ಸೊ 3.8 ಹೋಲ್ ಸ್ಕ್ವೇರ್ ಪ್ಲಸ್ 88 ಮೈನಸ್ 97.2. 88 ಮೈನಸ್ 97.2 ವ್ಯಾಲ್ಯೂ ಎಷ್ಟು? ಮೈನಸ್ 9.2 ಹೋಲ್ ಸ್ಕ್ವೇರ್. ಮೈನಸ್ 9.2 ಹೋಲ್ ಸ್ಕ್ವೇರ್ ಪ್ಲಸ್ 83 ಮೈನಸ್ 97.2. 83 ಮೈನಸ್ 97.2 ವ್ಯಾಲ್ಯೂ ಎಷ್ಟಾಗುತ್ತೆ? ಮೈನಸ್ 14.2 ಹೋಲ್ ಸ್ಕ್ವೇರ್ ಬರುತ್ತೆ ಪ್ಲಸ್ for 95 minus 97.2. 95 minus 97.2 value is minus 2.2 whole square plus 98 minus 97.2 value is 0.8 whole square plus 107 minus 97.2. 107 minus 97.2 value is 9.8 whole square. 100 ಮೈನಸ್ 97.2. 100 ಮೈನಸ್ 97.2 ವ್ಯಾಲ್ಯೂ ಎಷ್ಟು ಬಂದಿದೆ ನಮಗೆ? 2.8 ಹೋಲ್ ಸ್ಕ್ವೇರ್. ಸೊ ಟೋಟಲ್ ನಮಗೆ 10 ಇದೆಯಾ ನೋಡಿ? 1 2 3 4 5 6 7 8 9 10. ಸರಿ, ನಾವು ಒಂದೊಂದ್ಸಲಿ ಮಧ್ಯದಲ್ಲಿ ಒಂದೊಂದು ಮಿಸ್ ಮಾಡಿರ್ತೀವಿ, ಅದಕ್ಕೋಸ್ಕರ ನೀಟಾಗಿ ಕ್ಯಾಲ್ಕುಲೇಟ್ ಮಾಡಬೇಕು. ಎಸ್ ಸ್ಕ್ವೇರ್ ವ್ಯಾಲ್ಯೂ ಈಸ್ 1/9 ಇಂಟು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಸ್ಕ್ವೇರ್ ಮಾಡಿದಾಗ. ಸೊ ಟೆನ್ಷನ್ ತಗೊಳ್ಳೋಂಥದ್ದು ಏನಿಲ್ಲ. 27.2 ಹೋಲ್ ಸ್ಕ್ವೇರ್. 27.2 ಹೋಲ್ ಸ್ಕ್ವೇರ್ ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ? 739.84 ಅಂತ ಬರುತ್ತೆ. ಡೆಸಿಮಲ್ ಆದ್ಮೇಲೆ ಒಂದೇ ಒಂದು ಡಿಜಿಟ್ ಬರ್ಕೊಳ್ಳಿ ಸಾಕು, ಸರಿನಾ? 739.8. ನೆಕ್ಸ್ಟ್ 22.8 ಹೋಲ್ ಸ್ಕ್ವೇರ್ ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ? ಪ್ಲಸ್ ಮಾಡಿ 519.8 ಪ್ಲಸ್ 12.8 ಹೋಲ್ ಸ್ಕ್ವೇರ್. ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ? 163.8 ಪ್ಲಸ್ 3.8 ಹೋಲ್ ಸ್ಕ್ವೇರ್. ಸೊ ವ್ಯಾಲ್ಯೂ ಎಷ್ಟು ಬಂತು ನಮಗೆ? 14.4 ಪ್ಲಸ್ 9.2 ಹೋಲ್ ಸ್ಕ್ವೇರ್ ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ? 84.6. 84.6 ಪ್ಲಸ್ 14.2 ಹೋಲ್ ಸ್ಕ್ವೇರ್. 14.2 ಹೋಲ್ ಸ್ಕ್ವೇರ್ ವ್ಯಾಲ್ಯೂ ಎಷ್ಟು ಬಂತು? 201.6. 201.6 ಪ್ಲಸ್ 2.2 ಹೋಲ್ ಸ್ಕ್ವೇರ್. ಸೊ ವ್ಯಾಲ್ಯೂ ಎಷ್ಟು ಬಂತು? 4.8 ಪ್ಲಸ್ 0.8 ಹೋಲ್ ಸ್ಕ್ವೇರ್. 0.8 ಹೋಲ್ ಸ್ಕ್ವೇರ್ ವ್ಯಾಲ್ಯೂ ಎಷ್ಟು ಬರುತ್ತೆ? 0.6 ಬರುತ್ತೆ ಪ್ಲಸ್ 9.8 ಹೋಲ್ ಸ್ಕ್ವೇರ್. ಸೊ ವ್ಯಾಲ್ಯೂ ಎಷ್ಟು ಬಂತು? 96 ಅಂತ ಬರ್ಕೊಳ್ಳಿ, ಸರಿನಾ? ನಾನು ಏನು ಹೇಳ್ತಾ ಇರೋದು ಅಂತಂದ್ರೆ ಡೆಸಿಮಲ್ ಆದ್ಮೇಲೆ ಒಂದು ಪಾಯಿಂಟ್ ಸಾಕು, ಇಲ್ಲ ಅಂದ್ರೆ ಕ್ಯಾಲ್ಕುಲೇಷನ್ ತುಂಬಾ ದೊಡ್ಡದಾಗ್ತಾ ಹೋಗುತ್ತೆ. 2.8 ಹೋಲ್ ಸ್ಕ್ವೇರ್ ವ್ಯಾಲ್ಯೂ ಎಷ್ಟು ಬರುತ್ತೆ? 7.8 ಬರುತ್ತೆ. ಸೊ ಈಗ ಇದಷ್ಟು ಕೂಡ ಒಂದೇ ಸಲ ಕ್ಯಾಲ್ಕುಲೇಟರ್ ಅಲ್ಲಿ ಹಾಕಿ. 739.8 ಪ್ಲಸ್ 519.8 ಪ್ಲಸ್ 163.8 ಪ್ಲಸ್ 14.4 ಪ್ಲಸ್ 84.6 ಪ್ಲಸ್ 201.6 ಪ್ಲಸ್ 4.8 ಪ್ಲಸ್ 0.6 ಪ್ಲಸ್ 96 ಪ್ಲಸ್ 7.8. ಸೊ ವ್ಯಾಲ್ಯೂ ಎಷ್ಟು ಬಂತು ನಮಗೆ? ಎಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು 1833.2 ಹೋಲ್ ಡಿವೈಡೆಡ್ ಬೈ 9. ಸೊ ಅಷ್ಟನ್ನು ಕೂಡ ಡಿವೈಡ್ ಬೈ 9 ಮಾಡಿ.
1833.2 ಹೋಲ್ ಡಿವೈಡೆಡ್ ಬೈ 9. ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ 203.68 ಬರುತ್ತೆ. ಆದರೆ ನಮಗೆ ಎಸ್ ಸ್ಕ್ವೇರ್ ವ್ಯಾಲ್ಯೂ ಬೇಕಾಗಿಲ್ಲ, ಎಸ್ ವ್ಯಾಲ್ಯೂ ಬೇಕು. ಸೊ ಎಸ್ ಇಸ್ ಈಕ್ವಲ್ ಟು ರೂಟ್ ಆಫ್ 203.68. ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ ನೋಡಿ, ರೂಟ್ ಆಫ್ 203.68. ಸೊ ದ ವ್ಯಾಲ್ಯೂ ಈಸ್ 14.27. ಇಷ್ಟನ್ನ ಬರ್ಕೊಳ್ಳಿ. ಸೊ ಈಗ ನಮಗೆ ಎಸ್ ವ್ಯಾಲ್ಯೂ ಗೊತ್ತಿದೆ, ಮತ್ತೆ ಎಕ್ಸ್ ಬಾರ್ ವ್ಯಾಲ್ಯೂ ಗೊತ್ತಿದೆ, ಮ್ಯೂ ವ್ಯಾಲ್ಯೂ ಗೊತ್ತಿದೆ, ಎನ್ ವ್ಯಾಲ್ಯೂ ಗೊತ್ತಿದೆ. ಸೊ ಟಿ ವ್ಯಾಲ್ಯೂನ ಕಂಡುಹಿಡಿಯೋಣ. ಟಿ ವಿಲ್ ಬಿ ಈಕ್ವಲ್ ಟು ಎಕ್ಸ್ ಬಾರ್ ಮೈನಸ್ ಮ್ಯೂ ಹೋಲ್ ಡಿವೈಡೆಡ್ ಬೈ ಎಸ್ ಇಂಟು ರೂಟ್ ಎನ್ ಅಲ್ವಾ. ಸೊ ಟಿ ವಿಲ್ ಬಿ ಈಕ್ವಲ್ ಟು ಎಕ್ಸ್ ಬಾರ್ ವ್ಯಾಲ್ಯೂ ಎಷ್ಟು ಬಂದಿರೋದು ನಮಗೆ 97.2 ಮೈನಸ್ ಮ್ಯೂ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ ಅವರು 100 ಅಂತ ಕೊಟ್ಟಿದ್ದಾರೆ, ಹೋಲ್ ಡಿವೈಡೆಡ್ ಬೈ ಎಸ್ ವ್ಯಾಲ್ಯೂ ಎಷ್ಟು ಬಂದಿದೆ ನಮಗೆ 14.27 ಬಂದಿದೆ, ಇಂಟು ರೂಟ್ ಎನ್ ಅಂತ ಅಂದ್ರೆ ರೂಟ್ 10 ಅಲ್ವಾ. ಎಸ್. ಸೊ ಇವಾಗ ಕ್ಯಾಲ್ಕುಲೇಟರ್ ಅನ್ನ ಇಟ್ಕೊಂಡು ಡೈರೆಕ್ಟ್ ಆಗಿ ಬರೀತಾ ಹೋಗಿ. 97.2 ಮೈನಸ್ 100 ಅಂತಂದ್ರೆ ವ್ಯಾಲ್ಯೂ ಎಷ್ಟು ಬರುತ್ತೆ -2.8 ಇಂಟು ರೂಟ್ 10 ಡೈರೆಕ್ಟ್ ಆಗಿ ಹಾಕಿ, ಇಂಟು ರೂಟ್ 10 ಹೋಲ್ ಡಿವೈಡೆಡ್ ಬೈ 14.27. ಅಷ್ಟನ್ನು ಕೂಡ ಒಂದೇ ಸಲ ಕ್ಯಾಲ್ಕುಲೇಟರ್ ಅಲ್ಲಿ ಹಾಕಿ. ವ್ಯಾಲ್ಯೂ ಎಷ್ಟು ಬಂತು ನನಗೆ, ಟಿ ವ್ಯಾಲ್ಯೂ -0.620 ಬಂತು. ಸೊ ಇಲ್ಲಿ ನಮಗೆ ಟಿ ವ್ಯಾಲ್ಯೂ ಗೊತ್ತಾಯಿತು ಅಂತಂದ್ರೆ ಮುಗೀತು, ಆಲ್ಮೋಸ್ಟ್ ಪ್ರಾಬ್ಲಮ್ ಮುಗ್ದಂಗೆ. ಸೊ ಜಾಗ ಇಲ್ಲ ನನಗೆ ಸೆಂಟೆನ್ಸ್ ಅನ್ನ ಬರೆಯೋದಕ್ಕೆ, ಇಲ್ಲೇ ಸೆಂಟೆನ್ಸ್ ಅನ್ನ ಬರೀತೀನಿ ನೋಡಿ. ನಾವು ಇವಾಗ ಏನ್ ಮಾಡ್ತೀವಿ ಅಂದ್ರೆ ನಮಗೀಗ ಜನರೇಟ್ ಆಗಿರುವಂತ ಟಿ ವ್ಯಾಲ್ಯೂ ಯಾವುದು -0.620 ಅಲ್ವಾ. ಇದನ್ನ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಜೊತೆ ಕಂಪೇರ್ ಮಾಡ್ತೀವಿ. ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಎಷ್ಟು ಕೊಟ್ಟಿರೋದವರು 2.262. ಏನಾದ್ರೂ ಕೂಡ ನಮಗೆ ಜನರೇಟ್ ಆಗಿರುವಂತ ಟಿ ವ್ಯಾಲ್ಯೂ ಸ್ಟ್ಯಾಂಡರ್ಡ್ ವ್ಯಾಲ್ಯೂಗಿನ್ನ ಕಡಿಮೆ ಇದ್ರೆ ಈ ಒಂದು ನಲ್ ಹೈಪೋಥಿಸಿಸ್ ಅಕ್ಸೆಪ್ಟ್ ಆಗುತ್ತೆ. ಅಕ್ಸೆಪ್ಟ್ ಆಯ್ತು ಅಂತಂದ್ರೆ ಈ ಒಂದು ಕಂಡೀಷನ್ ಕರೆಕ್ಟ್ ಇದೆ ಅಂತಂದ್ರೆ ಡಾಟಾ ಸಪೋರ್ಟ್ಸ್ ದ ಅಸಂಪ್ಷನ್ ಆಫ್ ದ ಪಾಪ್ಯುಲೇಷನ್ ಮೀನ್ ಅಂತ ಬರಿತಾ ಹೋಗ್ಬೋದು. ಆದ್ರೆ ಏನಾದ್ರೂ ಕೂಡ ಟಿ ವ್ಯಾಲ್ಯೂ ಗ್ರೇಟರ್ ದೆನ್ ದ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಆಗಿದ್ರೆ ಅವಾಗ ಹೈಪೋಥಿಸಿಸ್ ರಿಜೆಕ್ಟ್ ಆಗುತ್ತೆ. ಆಮೇಲೆ ಏನಂತ ಬರಿಬೇಕಾಗತ್ತೆ ನಾವು, ಡಾಟಾ ವಿಲ್ ನಾಟ್ ಸಪೋರ್ಟ್ ದ ಅಸಂಪ್ಷನ್ ಆಫ್ ದ ಪಾಪ್ಯುಲೇಷನ್ ಮೀನ್ ಅಂತ ಬರಿಬೇಕಾಗತ್ತೆ. ಸರಿನಾ. ಇಲ್ಲಿ ನೀವು ಕಂಪೇರ್ ಮಾಡಿದ್ರೆ -0.620 ಈಸ್ ಲೆಸ್ ದೆನ್ 2.262 ಅಂದ್ರೆ ಸ್ಟ್ಯಾಂಡರ್ಡ್ಗಿನ್ನ ಕಡಿಮೆ ಇದೆ ಟಿ ವ್ಯಾಲ್ಯೂ. ಸೊ ನಾವೇನಂತ ಬರಿಬೋದು, ಇಲ್ಲಿ ನಾನು ಸ್ಟೇಟ್ಮೆಂಟ್ ಅನ್ನ ಬರಿತಾ ಹೋಗ್ತೀನಿ. ಸರಿನಾ. ಸೊ ಲಾಸ್ಟ್ ಅಲ್ಲಿ ಬರಿಬೇಕಿತ್ತು, ಜಾಗ ಇಲ್ಲ, ಸ್ಕ್ರೀನ್ ಶಾಟ್ ತಕೊಂಡಾಗ ಫುಲ್ ಆನ್ಸರ್ ಬರ್ಬೇಕು, ಅದಕ್ಕೋಸ್ಕರ ಇಲ್ಲಿ ಬರಿತಾ ಇದೀನಿ. ನೀವು ಬೇಕಾದ್ರೆ ಬರೀರಿ. ಸಿನ್ಸ್ ಟಿ ವ್ಯಾಲ್ಯೂ ಈಸ್ ಲೆಸ್ ದೆನ್ 2.262 ದ ನಲ್ ಹೈಪೋಥಿಸಿಸ್ ಈಸ್ ಅಕ್ಸೆಪ್ಟೆಡ್. ನಲ್ ಹೈಪೋಥಿಸಿಸ್ ಈಸ್ ಅಕ್ಸೆಪ್ಟೆಡ್. ಸರಿನಾ. ಈಸ್ ಅಕ್ಸೆಪ್ಟೆಡ್ at 5% level of significance. 5% level of significance. ಈಗ 5% level of significance ಅಲ್ಲಿ ಇದು ಅಕ್ಸೆಪ್ಟ್ ಆಗಿದೆ ಅಂತಂದ್ರೆ ದಿ ಡೇಟಾ ಸಪೋರ್ಟ್ ದ ಅಸಂಪ್ಷನ್ ಆಫ್ ದ ಪಾಪ್ಯುಲೇಷನ್ ಮೀನ್ ಅಂತ ಬರಿಬಹುದು. thus the data support the assumption of population mean. The assumption of the population mean. ಸೊ ಇಷ್ಟನ್ನ ನೀವು ಥಿಯರಿ ಸ್ಟೈಲ್ ಆಗಿ ಬರೆದ್ರೆ ಸಾಕು. ಇಲ್ಲೇ ಗೊತ್ತಾಗ್ಬಿಡುತ್ತೆ ಅವರಿಗೆ ನಿಮಗೆ ಆನ್ಸರ್ ಕರೆಕ್ಟ್ ಆಗಿ ಬಂದಿದೆಯಾ ಇಲ್ವೋ ಅಂತ. ಸೊ ಒಂದೆರಡು ಲೈನ್ ಥಿಯರಿನ ಬರೆದ್ರಾಯ್ತು. ಸೊ ಇದನ್ನ ಸ್ಕ್ರೀನ್ ಶಾಟ್ ತಗೊಂಡ್ರಿ, ನಾನು ಸೈಡ್ಗೆ ಹೋಗ್ತೀನಿ. ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ವಿಡಿಯೋ ಲಿಂಕ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.